ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸೂಪರ್ ಟೇಸ್ಟಿ ಸ್ಪೈಸಿಯಾದ ಮಸಾಲ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಸುಲಭ ಮಾಡಲಿಕ್ಕೆ, ಅಂದರೆ ಮನೆಯಲ್ಲಿದ್ದ ಸಾಮಗ್ರಿಯಲ್ಲೇ ಮಾಡುವಂಥ ಚಿಕನ್ ಫ್ರೈ ಅಂತ ಹೇಳ್ಬೋದು. ಇದಕ್ಕೆ ಬೇಕಾದ ಸಾಮಗ್ರಿ 3 ಈರುಳ್ಳಿ ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಪೆಪ್ಪರ್, ಕಾಳುಮೆಣಸು, ಜೀರಿಗೆ, 1.5 ಸ್ಪೂನ್ ಜೀರಿಗೆ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 5 ಲವಂಗ, ಒಂದು 3 ಏಲಕ್ಕಿ, 2 ಸ್ಪೂನಷ್ಟು ಧನಿಯಾ, ಕಾಶ್ಮೀರಿ ಚಿಲ್ಲಿ ಪೌಡರ್, 12 ಎಸಳು ಬೆಳ್ಳುಳ್ಳಿ, ಎಣ್ಣೆ, ತುಪ್ಪ, 1/4 kg ಚಿಕನ್, ಅರಿಶಿನ, ಉಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಸಾಮಗ್ರಿ ಎಲ್ಲ ಒಮ್ಮೆ ನೋಡ್ಕೊಳ್ಳಿ. ಈರುಳ್ಳಿ 3, ಒಂದು ಕರಿಬೇವು, 12 ಎಸಳು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದಿಲ್ಲ, ಬೇಕಿದ್ರೆ ಸಿಪ್ಪೆ ತೆಗೆದು ಸಹ ಮಾಡ್ಕೊಳ್ಬೋದು. ಮತ್ತು ಪೆಪ್ಪರ್ ಕಾರ್ನ್ 1.5 ಸ್ಪೂನಷ್ಟು ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಸ್ಪೈಸಿ ಆ ಪ್ರಕಾರ ತೊಗೊಳ್ಳಿ. ಮತ್ತು 4 ಚಿಕ್ಕ ಚಿಕ್ಕ ಪೀಸ್ ಚಕ್ಕೆ, 3 ಏಲಕ್ಕಿ, ಒಂದು 5 ಲವಂಗ, 1.5 ಸ್ಪೂನು ಜೀರಿಗೆ, 2 ಸ್ಪೂನ್ ದೊಡ್ಡ ಸ್ಪೂನ್ ಕೊತ್ತಂಬರಿ ಬೀಜ, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರಿಗೆ, ಮತ್ತು ಚಿಕನ್, ಟರ್ಮರಿಕ್, ತುಪ್ಪ, ಎಣ್ಣೆ, ಸಾಲ್ಟ್. ಬನ್ನಿ ಫಟಾಫಟ್ ಅಂತ ಹೇಗೆ ಮಾಡೋದು ತೋರಿಸ್ತೇನೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿದೆ, ಅದಕ್ಕೆ ಧನಿಯಾ 2 ಸ್ಪೂನ್ ಧನಿಯಾ, 1.5 ಸ್ಪೂನ್ ಪೆಪ್ಪರ್, 1.5 ಸ್ಪೂನ್ ಜೀರಿಗೆ, ಏಲಕ್ಕಿ, ಲವಂಗ, ಚಕ್ಕೆ, ಇದೆಲ್ಲ ಮನೇಲೇ ಇರುವಂಥ ಸಾಮಗ್ರಿಗಳು. ಮತ್ತು ಮೆಣಸಿನ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಮೆಣಸಿನ್ಕಾಯಿ ಇದ್ದರೆ ಮೆಣಸಿನ್ಕಾಯಿ ಸಹ ಹಾಕ್ಕೊಳ್ಬೋದು. ಇದನ್ನು ಫಸ್ಟಿಗೆ ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಂಡು ಬರೋಣ. ರುಬ್ಕೊಂಡೆ, ಇದಕ್ಕೆ ಬೆಳ್ಳುಳ್ಳಿ ಸಹ ಹಾಕಿ ಮತ್ತು ಫೈನ್ ಪೌಡ್ರ್ ಮಾಡ್ಕೊಳ್ತೇನೆ. ಫೈನ್ ಅಂದರೆ ರವೆ ಟೈಪ್ ಆಗ್ತದೆ, ತುಂಬ ನೈಸ್ ಆಗಲ್ಲ. ಪೌಡರ್, ಮಸಾಲ ಪೌಡರ್ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್, ಈಗ 1/4 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿನ ಮತ್ತು ಉಪ್ಪು, ಫ್ರೈಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗಲೇ ಇಲ್ಲಿ 1-2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ. ಅಂದರೆ ಪೌಡ್ರು, ಮಸಾಲ ಅಲ್ಲ, ಪೌಡ್ರು. ಎಲ್ಲ ಹಾಕಿ ನೀರುಳ್ಳಿ ಸಹ ಹಾಕಿ ಒಳ್ಳೆ ಮಿಕ್ಸ್ ಕೊಡೋಣ ಚಿಕನ್ಗೆ. ಫಸ್ಟ್ ಇದು ಮಿಕ್ಸ್ ಮಾಡ್ಕೊಳ್ತೇನೆ, ಮತ್ತು ನೀರುಳ್ಳಿ ಹಾಕ್ಕೊಳ್ತೇನೆ. ಇದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಕೊಡ್ತೇನೆ. ಕೈಯಲ್ಲೇ ಕಲಿಸ್ಕೊಳ್ಳಿ, ಅದು ಚಿಕನ್ ಎಲ್ಲ ಚೆನ್ನಾಗಿ ಹಿಡಿಬೇಕು. ಆವಾಗಲೇ ರಸ ಎಲ್ಲ ಹೀರ್ಕೊಂಡು ಅದ್ರ ಫ್ಲೇವರ್ ಏನಂತೀರಿ, ಮಸಾಲ ಫ್ಲೇವರ್ ಎಲ್ಲ ಹಿಡ್ಕೊಂಡು ಟೇಸ್ಟು ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ರದ್ದು ಫೇವ್ರೇಟ್, ಫಟಾಫಟ್ ಅಂತ ಮಾಡ್ಬೋದು. ಈ ಚಳಿಗಾಲಕ್ಕಂತೂ ಸ್ಪೈಸಿಯಾದ ಸ್ಟಾರ್ಟರ್ಸ್ ಥರ ಸಹ ತಿನ್ಬೋದು, ಅಥವಾ ಸೈಡ್ ಡಿಶ್ ಥರ ಸಹ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಚಿಕನ್ ಎಲ್ಲ ಈ ಥರ ಚೆನ್ನಾಗೆ ಕೋಟ್ ಆಗಬೇಕು ಮಸಾಲೆ. ಆವಾಗಲೇ ಮಸಾಲೆ ಎಲ್ಲ ಹೀರ್ಕೊಂಡ್ರೆ ಮಜಾ ತಿನ್ಲಿಕ್ಕೆ ಒಂಥರ. ಈಕ್ವಲ್ ಆಗಿ ಕೋಟ್ ಆಗಬೇಕು ಮಸಾಲ, ಆವಾಗಲೇ ಚೆಂದ. ಎಲ್ಲ ಮನೆಯಲ್ಲಿದ್ದ ಸಾಮಗ್ರಿ, ಕೊತ್ತಂಬರಿ, ಜೀರಿಗೆ, ಪೆಪ್ಪರ್, ಚಕ್ಕೆ, ಲವಂಗ, ಏಲಕ್ಕಿ, ಆನಿಯನ್, ಚಿಲ್ಲಿ ಪೌಡರ್, ಅರಿಶಿನ, ಸಾಮಾನ್ಯವಾಗಿ ಬೆಳ್ಳುಳ್ಳಿ ಎಲ್ಲ ಮನೆಯಲ್ಲೇ ಇರುತ್ತೆ. ಆರಾಮ್ಸೆ ನೆನೆಸ್ಕೊಂಡಾಗೆ ಮಾಡ್ಕೊಂಡು ತಿನ್ಬೋದು. ತುಂಬ ಹಚ್ಚಬೇಕೇನಿಲ್ಲ, ಖಾಲಿ ನೀರುಳ್ಳಿ ಒಂದು ಹಚ್ಚಿದರೆ ಆಯಿತು. ಮತ್ತೆಲ್ಲ ಸಿಂಪಲ್ ಇದ್ದ ಅದೇ ಪೌಡರ್ ಥರನೇ ಹಾಕ್ಕೊಳ್ಳೋದು. ಕೆಲಸನೂ ಕಮ್ಮಿ, ಟೇಸ್ಟು ಸಹ ಜಾಸ್ತಿ. ಮನೆಗೆ ನೆಂಟರು, ನಮ್ಮ ಮನೇಲಂತೂ ಎಲ್ಲರೂ ಫೇವ್ರೇಟು. ನೀವು ಸಹ ಮಾಡಿ ನೋಡಿ, ಖಂಡಿತ ನಿಮ್ಮ ಮನೇಲಿ ಸಹ ಇದು ಫೇವ್ರೇಟ್ ರೆಸಿಪಿ ಆಗ್ತದೆ. 100% ಗ್ಯಾರಂಟಿ ಕೊಡ್ತೇನೆ ನಾನು. ತುಂಬ ಚೆನ್ನಾಗಿರುತ್ತೆ. ಒಂದು ರಸಮ್ ಅನ್ನದ ಜೊತೆ ಅಥವಾ ದಾಲ್ ರೈಸ್, ಮೊಸರನ್ನ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸ್ಪೈಸಿ ಅಂತೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಮಕ್ಕಳೆಲ್ಲ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ದೊಡ್ಡವರಾದರೆ ನಿಮ್ಮ ಮನೇಲಿ ಹೇಗೆ ಯಾವ್ಯಾವ ಟೈಪ್ ಸ್ಪೈಸಿ ತಿಂತಾರೆ ಅದ್ರ ಪ್ರಕಾರ ನೀವು ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟ್
ಆನಿಯನ್ ಸಹ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಅರ್ಧ ಇಂದ ಮುಕ್ಕಾಲು ಗಂಟೆ, ಟೈಮ್ ಇದ್ದರೆ 1 ಗಂಟೆ ಸಹ ಬಿಡಿ, ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹೀರ್ಕೊಂಡಷ್ಟು ಟೇಸ್ಟ್ ಜಾಸ್ತಿ. ಹಾಗಾಗಿ ನಾನೊಂದು ಮುಕ್ಕಾಲು ಗಂಟೆಯಿಂದ 1 ಗಂಟೆ ಕಾಲ ಹೀಗೆ ಮುಚ್ಚಿ ಬಿಡ್ತೇನೆ. ಆವಾಗ ಮಸಾಲ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ. ಮಿನಿಮಮ್ ಅರ್ಧ ಗಂಟೆ ಆದರೂ ಈ ಥರ ಮಾಡಿ ಬಿಡಿ, ಆವಾಗ ತುಂಬ ರುಚಿಯಾಗಿರುತ್ತೆ ಫ್ರೈ. ಇರ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಿದೆ. ಇನ್ನು 1 ಗಂಟೆ ನಂತರ ನಾನು ಸಿಗ್ತೇನೆ. ತೊಗೊಂಡಿದ್ದೇನೆ, ಕಾದಿದೆ. ಇದಕ್ಕೊಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ. ಬೇಕಿದ್ರೆ ನೀವು ಕೊಬ್ಬರಿ ಎಣ್ಣೆ ಸಹ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಆಪ್ಷನಲ್, ಅದು ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಏನು ಮಿಕ್ಸ್ ಮಾಡಿದ್ವಿ ನೋಡಿ, ಚಿಕನ್ ಅಂದರೆ ಮ್ಯಾರಿನೇಟ್ ಮಾಡಿಟ್ಟಿದ್ವಿ, ಅದನ್ನು ಹಾಕ್ಕೊಳ್ತೀವಿ. ಇದಕ್ಕೆ ನೀರು ಗೀರು ಏನು ಹಾಕಲಿಕ್ಕಿಲ್ಲ. ಕೋಳಿದು ಏನು ನೀರಿದೆ ನೋಡಿ, ಅದರಲ್ಲೇ ಚೆನ್ನಾಗಿ ಇದು ನೀರು ಬಿಡ್ಕೊಳುತ್ತಲ್ವ ಕೋಳಿ ಹೇಗೂ, ಅದೇ ಇದರಲ್ಲಿ ಚಿಕನು ಬೇಯಬೇಕು. ಓಕೆ, ಒಮ್ಮೆ ಮಿಕ್ಸ್ ಕೊಡೋಣ ಚೆನ್ನಾಗಿ. ಈಗ ಕರಿಬೇವು ಹಾಕ್ಕೊಳ್ತೇನೆ. ಸ್ವಲ್ಪ ಜೋರಾಗಿ ಇಟ್ಕೊಳ್ಳಿ, ಚಿಕನ್ ಒಮ್ಮೆ ಬಿಸಿ ಆಗೋವರೆಗೂ. ಮತ್ತು ನಿಮಗೆ ಸಿಮ್ಮಲ್ಲಿ ಬೇಯಿಸ್ಕೊಬೇಕು, ಸ್ಲೋಲಿ ಮುಚ್ಚಿ ಬೇಯಿಸ್ಕೊಳ್ಬೇಕು. ಈ ಟೈಮಲ್ಲಿ ಸ್ವಲ್ಪ ಕರಿಬೇವು ಸಹ ಹಾಕ್ಕೊಳ್ತೇನೆ. ಫ್ಲೇವರ್ ಸಹ ಒಳ್ಳೆದಿರ್ತದೆ, ರುಚಿ ಸಹ ಕೊಡ್ತದೆ, ತುಂಬ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಆಲ್ಮೋಸ್ಟ್ ಬಿಸಿ ಆಗ್ತಾ ಬಂತು ಚಿಕನ್ ಎಲ್ಲ. ಈಗ ಇದನ್ನು ಸ್ಲೋ ಸಿಮ್ಮಲ್ಲಿ ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಕಾಲ ಬೇಯಿಸ್ಕೊಳ್ತೇನೆ. ಮಧ್ಯೆ ಕೈ ಆಡ್ತಾ ಇದ್ದು ತಲೆ ಹಿಡಿಯುವ ಚಾನ್ಸಸ್ ಇರ್ತದೆ. ನಾನ್ ಸ್ಟಿಕ್ ತವ ಅಲ್ಲ ಅಂದರೆ ನೀವು ಇದನ್ನು ಸ್ಲೋ ಸಿಮ್ಮಲ್ಲಿ ಮುಚ್ಚಳ ಮುಚ್ಚಿ 15 ನಿಮಿಷ ವರೆಗೂ ಕುಕ್ ಮಾಡ್ಕೊಳ್ತೀನಿ. 15 ರಿಂದ 20 ನಿಮಿಷವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ, ಅಂದರೆ ಚಿಕನ್ ಬೇಯೋವರೆಗೂ. ಈ ಸೈಡೆಲ್ಲ ಅಬ್ಸರ್ವ್ ಮಾಡಿ ಆಲ್ರೆಡಿ ಬಿಡ್ಲಿಕ್ಕೆ ಶುರು ಮಾಡಿದೆ. ನಾವು ಮುಚ್ಚಳ ಮುಚ್ಚಿ ಒಂದು 15 ರಿಂದ 20 ನಿಮಿಷವರೆಗೂ ಚಿಕನ್ ಚೆನ್ನಾಗಿ ಕುಕ್ಕೋವರೆಗೂ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. 15 ನಿಮಿಷ ಮಿನಿಮಮ್ ಇಡಲೇಬೇಕು. ಮುಚ್ಚಳ ಮುಚ್ಚಿ ಒಂದು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ 5 ಮಿನಿಟ್ಸ್. ನೀವು ಕಾಣ್ತಿರ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನೊಂದು 2 ನಿಮಿಷದಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತೇನೆ. ನನಗೆ ಸ್ವಲ್ಪ ಗ್ರೇವಿ ಸಹ ಬೇಕು. ನಾನಿವತ್ತು ಬಾಯ್ಲ್ಡ್ ರೈಸ್ ಜೊತೆ ತಿಂತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಗ್ರೇವಿ, ಅಂದರೆ ತುಂಬ ಗ್ರೇವಿ ಅಲ್ಲ, ಸೆಮಿ ಗ್ರೇವಿ ಥರ, ಸ್ವಲ್ಪ ಸೆಮಿ ಗ್ರೇವಿಗಿಂತ ಸ್ವಲ್ಪ ಕೆಳಗೆ. ಹಾಗಾಗಿ ಅದು ಬೇಕು ಅಂತ ಅನಿಸ್ತಿದೆ ನನಗೆ. ಕಂಪ್ಲೀಟ್ಲಿ ಡ್ರೈ ಸಹ ತಿನ್ಬೋದು, ನಿಮಗೆ ರಸಮ್ ದಾಲ್ ಏನಾದರೂ ಇದ್ದರೆ ಸೈಡ್ ಡಿಶ್ ಥರ. ನನಗೆ ಇದು ದೋಸೆ ಜೊತೆ ಸಹ ಸರ್ವ್ ಮಾಡಲಿಕ್ಕುಂಟು. ಹಾಗಾಗಿ ಸ್ವಲ್ಪ ಗ್ರೇವಿ ಥರ, ಸೆಮಿ ಗ್ರೇವಿ ಥರ ಇಟ್ಕೊಳ್ತೇನೆ. ಇನ್ನೊಂದು 2-3 ನಿಮಿಷದಲ್ಲಿ ಹೈ ಫ್ಲೇಮಲ್ಲಿ ಇಟ್ಟು ಆಫ್ ಮಾಡ್ಕೊಂಡು ಸಿಗ್ತೇನೆ. ಇದು ಡನ್ ಆಗಿದೆ, ಆಲ್ಮೋಸ್ಟ್ ಡನ್ ಆಗಿದೆ. ನಾನೊಂದು ಮಿಕ್ಸಪ್ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ. ಇದು ಕಂಪ್ಲೀಟ್ಲಿ ಆಗಿದೆ, ನನಗೆ ಹೇಗೆ ಬೇಕು ಹಾಗೆ ಇಟ್ಕೊಂಡಿದ್ದೇನೆ. ಇದು ತಣ್ಣಗಾದ್ಮೇಲೆ ಇನ್ನೂ ಸಹ ತಿಕ್ ಆಗ್ತದೆ, ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತದೆ. ಮತ್ತೆ ಸಿಗೋಣ ಸರ್ವ್ ಮಾಡುವಾಗ. ಆಫ್ ಮಾಡಿದೆ, ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಸಹ ಮಾಡ್ಕೊಳ್ತೇನೆ. ನಾನು ಇಲ್ಲಿ ಬಾಯ್ಲ್ಡ್ ರೈಸ್ ಜೊತೆ ಇದನ್ನು ಸರ್ವ್ ಮಾಡ್ತಿದ್ದೇನೆ. ಪರ್ಫೆಕ್ಟ್ ರೆಸಿಪಿ. ಬಾಯ್ಲ್ಡ್ ರೈಸ್, ದೋಸೆ, ಇಡ್ಲಿ, ಏನಂತೀರಿ, ರಸಮ್ ರೈಸ್, ದಾಲ್ ರೈಸ್,
ಹಾಗೂ ಪೂರಿ ಚಪಾತಿ ರೊಟ್ಟಿ ಜೊತೆ ಸಹ ತುಂಬ ಚೆನ್ನಾಗಿರ್ತದೆ. ನಮ್ಮನೇಲಂತೂ ಇದು ಎಲ್ರದ್ದು ಫೇವ್ರೆಟ್. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಪ್ಲೀಸ್ ನನ್ನ ವಿಡಿಯೋವನ್ನು ನೋಡ್ತಿರೋರು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆತು ಬಿಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬಿಂದ ಇನ್ನೂ ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಬರ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನನ್ನ ಇನ್ನೂ ವೀಡಿಯೋಸ್ ನೋಡ್ತಾ ಇರ್ಬೋದು ನಿಮಗೆ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗಿರಲಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ಟೇಕ್ ಕೇರ್. ಬಾಯ್.